ಕನ್ನಡದ ಎಲ್ಲಾ ಮಕ್ಕಳಿಗೆ ನಮಸ್ಕಾರ. ನಾನು CRS ಸರ್. ಈ ವಿಡಿಯೋದಲ್ಲಿ ಸ್ಯಾಟಲೈಟ್ಸ್ ಗಳ ಬಗ್ಗೆ ಮಾತಾಡೋಣ. ನಮ್ಮೆಲ್ಲರಿಗೂ ಕಾಡೋ ಪ್ರಶ್ನೆ, ಸ್ಯಾಟಲೈಟ್ ಅಲ್ಲಿ ಯಾಕೆ ವೆಯ್ಟ್ಲೆಸ್ನೆಸ್ ಫೀಲ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ಸ್ಯಾಟಲೈಟ್ ಅಂದ್ರೆ ಒಂದು ಉಪಗ್ರಹ ಆಯ್ತು. ಸ್ಪೇಸ್ ಪ್ರೋಬ್ ಬಗ್ಗೆ ಮಾತಾಡೋಣ. ಫಾರ್ ಎಕ್ಸಾಂಪಲ್, ನಮ್ಮ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಇವಾಗ ಒಂದಿಬ್ರು ಸಿಗಾಕೊಂಡ್ಬಿಟ್ಟಿದ್ದಾರೆ, ಕೆಳಗಡೆ ಬರಕ್ ಆಗ್ತಾ ಇಲ್ಲ, ಆ ತರ ಸಿಚುವೇಶನ್ ಇದೆ. ಆದ್ರೆ ಮೇಲ್ಗಡೆ ಹೋದಾಗ ಯಾಕೆ ವೆಯ್ಟ್ಲೆಸ್ನೆಸ್ ಫೀಲ್ ಆಗುತ್ತೆ? ಯಾಕೆ ಅಲ್ಲಿ ಹೋದಾಗ ನಮ್ಗೆ ವೆಯ್ಟೇ ಇಲ್ಲ ಅನ್ನೋ ಅನುಭವ ಆಗುತ್ತೆ ಅಂತ ನಾನು ಕೇಳಿದಾಗ ಸಾಕಷ್ಟು ಸ್ಟೂಡೆಂಟ್ಸ್ ನ ಅವ್ರು ಕೊಡೋ ಆನ್ಸರ್ ಏನ್ ಗೊತ್ತಾ? ಸರ್, ಅಲ್ಲಿ ಗ್ರಾವಿಟಿನೇ ಇರೋದಿಲ್ಲ ಅಂತ ಹೇಳಿ. ಅದ್ ನಿಜನಾ ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇ ವಿಷಯ ಆರ್ಬಿಟಲ್ ವೆಲಾಸಿಟಿ. ಅಲ್ಲಿಗೆ ಹೋಗಕ್ ಮುಂಚೆ ನಾವು ಕೇಳಿದಂತಹ ಪ್ರಶ್ನೆಗೆ ಫಸ್ಟ್ ಉತ್ತರ ಪಡ್ಕೊಳ್ಳೋಣ. ಇಲ್ಲೊಂದು ಉದ್ದದ ಬಿಲ್ಡಿಂಗ್ ಇದೆ ಅಂತ ಅನ್ಕೊಳ್ರಪ್ಪ. ಅದೊಂದು ಉದ್ದದ ಬಿಲ್ಡಿಂಗ್ ಇದೆ. ಇಲ್ಲಿಂದ ಒಂದು ಆಬ್ಜೆಕ್ಟ್ ನ ಎಸೆಯೋಣ. ಹೀಗೆ ಹೋಗಿ ಇಲ್ಲಿ ಬೀಳುತ್ತೆ. ಇನ್ನೊಂದು ಸ್ವಲ್ಪ ಜೋರಾಗಿ ಎಸೆದ್ರೆ ಮುಂದಕ್ಕೆ ಹೋಗಿ ಬೀಳುತ್ತೆ. ಇನ್ನ ಜೋರಾಗಿ ಎಸೆದ್ರೆ ಅಲ್ಲೆಲ್ಲೋ ಹೋಗಿ ಬೀಳುತ್ತೆ. ಇವಾಗ ಅಕಸ್ಮಾತ್ ಇನ್ನೂ ಜೋರಾಗಿ ಎಸೆದ್ರೆ ನೀವು ಅದು ಬೀಳ್ತಾ 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 ನಿಮ್ಮ ಹತ್ರಕ್ಕೆ ಬಂದ್ಬಿಡುತ್ತೆ. ನೀವು ಬಂದ್ಬೇಕು ಇವಾಗ, ಯಾಕೆಂದ್ರೆ ಎಸ್ದಿದ್ರೆ ಎಲ್ಲಾದ್ರೂ ನಿಮ್ ತಲೆಗೆ ಬೀಳುತ್ತೆ ಬಂದು. ಹಾಗಾಗ್ಬಿಟ್ಟಿದೆ ಪರಿಸ್ಥಿತಿ. ಸೊ ಇದರ ಅರ್ಥ ಏನು? ಇದು ನೆಲಕ್ಕೆ ಬೀಳ್ತಾ ಇತ್ತು, ಇದೂ ಸಹ ನೆಲಕ್ಕೆ ಬೀಳ್ತಾ ಇತ್ತು, ಇದೂ ಸಹ ನೆಲಕ್ಕೆ ಬೀಳ್ತಾ ಇತ್ತು, ಇದೂ ಸಹ ನೆಲಕ್ಕೆ ಬೀಳಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಇದು ಎಷ್ಟು ಕರ್ವ್ ಆಗ್ತಾ ಇದೆಯೋ ಭೂಮಿಯೂ ಅಷ್ಟೇ ಕರ್ವ್ ಆಗ್ತಾ ಇರೋದ್ರಿಂದ ಇದು ಬೀಳ್ತಾನೆ ಇರುತ್ತೆ, ಬೀಳ್ತಾನೆ ಇರುತ್ತೆ, ಬೀಳ್ತಾನೆ ಇರುತ್ತೆ. ಬಟ್ ಅದಕ್ಕೆ ನೆಲನೇ ಸಿಗೋದಿಲ್ಲ. ಸೊ ಈ ಬೀಳ್ತಾನೇ ಇರುವಂತಹ ಪ್ರಕ್ರಿಯೆಗೆ ಆರ್ಬಿಟಿಂಗ್ ಅಂತ ಕರೀತಾರೆ. ಆರ್ಬಿಟ್ ಅಂದ್ರೆ ಬೀಳ್ತಾನೆ ಇರುವ ಪ್ರಕ್ರಿಯೆ. ಹಾಗಿರ್ಬೇಕಾದ್ರೆ ಯಾವುದೇ ವಸ್ತು ಬೀಳ್ತಾ ಇದ್ರೆ ಅದಕ್ಕೆ ವೆಯ್ಟ್ಲೆಸ್ನೆಸ್ ಫೀಲ್ ಆಗುತ್ತೆ. ನೀವು ಒಂದು ಪುಟ್ಟಾಣಿ ಸ್ಟೇರ್ ಇಂದ ಒಂದು ಮೆಟ್ಲಿಂದ ನೆಲಕ್ಕೆ ಒಂದೇ ಒಂದು ಮೆಟ್ಲಿಂದ ಪೂರ್ತಿ ಸ್ಟೇರ್ ಕೇಸ್ ಇಂದ ಹಾರ್ಬಿಟ್ಟಿರ, ಆಮೇಲೆ ಒಂದೇ ಒಂದು ಮೆಟ್ಲಿಂದ ನೆಲಕ್ಕೆ ಹಾರಿದಾಗ ನೀವು ಗಾಳಿಲಿರೋ 1-2 ಕ್ಷಣಗಳಲ್ಲಿ ಅವಾಗ ನಿಮ್ಗೆ ವೆಯ್ಟ್ ಎಕ್ಸ್ಪೀರಿಯನ್ಸ್ ಆಗಲ್ಲ. ಯಾಕೆಂದ್ರೆ ನೀವು ಫ್ರೀಲಿ ಫಾಲಿಂಗ್ ಬಾಡಿ ಆಗಿದ್ದೀರಿ. ಸೊ ಯಾವುದೇ ಫ್ರೀಲಿ ಫಾಲಿಂಗ್ ಬಾಡಿಗೆ ವೆಯ್ಟ್ ಇರೋದಿಲ್ಲ ಅನ್ನೋ ಅನುಭವ ಅದಕ್ಕಾಗತ್ತೆ. ಇದು ಯಾಕೆ ಅಂತಂದ್ರೆ ಆಬ್ವಿಯಸ್ಲಿ ಅದರ ಆಕ್ಸೆಲರೇಷನ್ ಎಷ್ಟೋ ಇದರ ಆಕ್ಸೆಲರೇಷನ್ ಅಷ್ಟೇ ಇರೋದ್ರಿಂದ ಈ ಡಸ್ ನಾಟ್ ಎಕ್ಸ್ಪೀರಿಯನ್ಸ್ ನಾರ್ಮಲ್ ರಿಯಾಕ್ಷನ್ ಫ್ರಮ್ ದ ಫ್ಲೋರ್ ಇಂದ ನಾರ್ಮಲ್ ರಿಯಾಕ್ಷನ್ ಬರೋದಿಲ್ಲ. ಹಾಗಾಗಿ ನಿಮ್ಗೆ ವೆಯ್ಟ್ಲೆಸ್ನೆಸ್ ಫೀಲ್ ಆಗ್ತಾ ಇರುತ್ತೆ. ಹೀಗಿರ್ಬೇಕಾದ್ರೆ ಆರ್ಬಿಟಲ್ ವೆಲಾಸಿಟಿ, ಈ ಸುತ್ತುವಂತಹ ವೇಗ ಎಷ್ಟಿದೆ ಅನ್ನೋದನ್ನ ಲೆಕ್ಕ ಮಾಡೋದನ್ನ ಕಲಿಯೋಣ ಬನ್ನಿ. ಈಗ ಇಲ್ಲೊಂದು ಉಪಗ್ರಹ ಇದೆ, ಹೀಗೆ ಸುತ್ತಾ ಇದೆ, ಈ ವೃತ್ತದಲ್ಲಿ ಸುತ್ತಾ ಇದೆ. ಹಾಗಿರ್ಬೇಕಾದ್ರೆ ಅದರ ಸ್ಯಾಟಲೈಟಿನ ಮಾಸ್ ಎಂ ಇದೆ ಅಂತ ಅನ್ಕೊಳ್ಳೋಣ. ಈ ಮಾಸ್ ಆಫ್ ದಿ ಅರ್ತ್ ಕ್ಯಾಪಿಟಲ್ ಎಂ ಇದೆ ಅಂತ ಅನ್ಕೊಳ್ಳೋಣ. ಈಗ ನಾವು ಈ ಡಿಸ್ಟೆನ್ಸ್ ಅನ್ನ ಕ್ಯಾಪಿಟಲ್ ಆರ್ ಅಂತ ಯಾವಾಗ್ಲೂ ಕರಿತೀವಿ. ಈ ಡಿಸ್ಟೆನ್ಸ್ ಅನ್ನ ಕ್ಯಾಪಿಟಲ್ ಆರ್ ಅಂದ್ರೆ ರೇಡಿಯಸ್ ಆಫ್ ದಿ ಅರ್ತ್ ಅಂತ ಹೇಳಿ ಹೇಳ್ತೀವಿ. ಆದ್ರೆ ನೀವು ಇಲ್ಲಿಗೆ ಬಂದ್ರೆ ಆ ಹೈಟ್ಗೆ ಯಾವ ಹೈಟ್ ಅಲ್ಲಿ ಬಂದಿದೆಯೋ, ಯಾವ ಹೈಟ್ ಅಲ್ಲಿ ಬಂದಿದೆಯೋ ಆ ಹೈಟ್ ಅಲ್ಲಿ ನಮ್ಮ ಸ್ಯಾಟಲೈಟ್ ಎಷ್ಟು ಹೈಟ್ ಅಲ್ಲಿ ಇದೆಯೋ ಆ ಹೈಟ್ ಅನ್ನ ಎಚ್ ಅಂತ ಕರಿಬಹುದು. ಈ ಎರಡೂ ಸೇರಿ ನಾನು ಆರ್ ಅಂತ ಬರಿತೀನಿ. ಅಂದ್ರೆ ಸ್ಮಾಲ್ ಆರ್ ಅಂದ್ರೆ ಎಷ್ಟು ಸಾರ್ ಅಂತ ನೀವು ಕೇಳಿದ್ರೆ, ಸ್ಮಾಲ್ ಆರ್ ಅಂದ್ರೆ ಕ್ಯಾಪಿಟಲ್ ಆರ್ ಪ್ಲಸ್ ಎಚ್ ಅಂತ ಹೇಳಿ ಬರೀಬಹುದು. ಹೀಗಿರ್ಬೇಕಾದ್ರೆ ನಾವು ಈ ಸ್ಯಾಟಲೈಟ್ ಎಕ್ಸಾಕ್ಟ್ಲಿ ಒಂದು ಸರ್ಕಲ್ ಅಲ್ಲಿ ಸುತ್ತುತ್ತಾ ಇರೋದ್ರಿಂದ ಯಾವುದೇ ಆಬ್ಜೆಕ್ಟ್ ಸರ್ಕಲ್ ಅಲ್ಲಿ ಸುತ್ತುತ್ತಾ ಇದ್ರೆ ಅದಕ್ಕೆ ಸೆಂಟ್ರಿಪೀಟಲ್ ಫೋರ್ಸ್ ಇರುತ್ತೆ. ಸೆಂಟ್ರಿಪೀಟಲ್ ಫೋರ್ಸ್ ಬರೆಯೋದು mv²/r ಅಂತ ಹೇಳಿ. ಈಗ ಈ ಸೆಂಟ್ರಿಪೀಟಲ್ ಫೋರ್ಸ್ ಬೇರೆ ಬೇರೆ ಕಾರಣಗಳಿಂದ ಬರಬಹುದು. ಇಲ್ಲಿ ಈ ಸ್ಯಾಟಲೈಟ್ ಮತ್ತೆ ಭೂಮಿಯ ಮಧ್ಯೆ ಇರುವ ಗುರುತ್ವಾಕರ್ಷಣೆಯಿಂದ ಬರುತ್ತಾ ಇದೆ. ಹಾಗಾಗಿ mv²/r ಗ್ರಾವಿಟೇಷನಲ್ ಫೋರ್ಸ್ ಈಕ್ವಲ್ ಆಗಿರುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಅನ್ನ Gmm/r² ಅಂತ ಹೇಳಿ ಬರೀಬಹುದು. ಸ್ಮಾಲ್ ಆರ್ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದಿ ಅರ್ತ್ ಅಂಡ್ ದ ಪ್ಲೇಸ್ ವೇರ್ ದ ಸ್ಯಾಟಲೈಟ್ ಈಸ್ ಅಂತ ಆಯ್ತು. ಸೊ ಇವಾಗ ಆರ್ ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಸ್ಮಾಲ್ ಎಂ ಕ್ಯಾನ್ಸಲ್ ಆಯ್ತು. ಸೊ v² ಏನಿದೆ Gm/r ಆಯ್ತು. ವಿ ಬೇಕಾದ್ರೆ ರೂಟ್ ಆಫ್ Gm/r ಅಂತ ಹೇಳಿ ಬರ್ಕೋಬಹುದು. ಇದು ನಮ್ಮ ಸ್ಯಾಟಲೈಟಿನ ಸ್ಪೀಡ್.
ಈ ಸ್ಮಾಲ್ ಆರ್ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವಿ ಈಸ್ ಈಕ್ವಲ್ ಟು ರೂಟ್ ಆಫ್ ಜಿ ಎಂ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್ ಅಂತ ಹೇಳಿ ಬರೀಬಹುದು. ಅಕಸ್ಮಾತ್ ನಿಮ್ಗೆ ಯಾವ್ದಾದ್ರು ಶಾರ್ಟ್ ಕಟ್ ಬೇಕೋ, ಸರ್ ಪಟ್ ಅಂತ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡ್ಬೇಕು ಅಂತ ಏನಾದ್ರೂ ಇದ್ರೆ, ಅಕಸ್ಮಾತ್ ನಿಮ್ಗೆ ಕೊಟ್ಟಿರೋ ಪ್ರಶ್ನೆನಲ್ಲಿ ನಿಯರ್ ಅರ್ತ್ ಸ್ಯಾಟಲೈಟ್ ಅಂತ ಹೇಳಿದ್ದಾರೆ ಅಂತ ಅನ್ಕೊಳ್ಳೋಣ. ನಿಯರ್ ಅರ್ತ್ ಅಂದ್ರೆ ಈ ಸ್ಯಾಟಲೈಟ್ ಆರ್ಬಿಟ್ ಮಾಡ್ತಿರುವಂತಹ ಹೈಟ್ ನೆಗ್ಲಿಜಿಬಲ್ ಅಂತ ಅರ್ಥ. ಆಗ ಎಚ್ ಇಸ್ ವೆರಿ ಸ್ಮಾಲ್ ವೆನ್ ಕಂಪೇರ್ ಟು ಆರ್ ಅಂತ ಹೇಳಬಹುದು. ಹಾಗಿದ್ದಾಗ ಈ ಎಚ್ ನ ಬಿಟ್ಬಿಡ್ಬೋದು, ಅವಾಗ ಆರ್ ಮಾತ್ರ ಉಳ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ವಿ ಬಿಕಮ್ಸ್ ಈಕ್ವಲ್ ಟು ರೂಟ್ ಆಫ್ ಜಿ ಎಂ ಡಿವೈಡೆಡ್ ಬೈ ಆರ್ ಆಗುತ್ತೆ. ಯಾಕಂದ್ರೆ ಈ ಎಚ್ ಬಿಟ್ಬಿಟ್ಟಿದೀವಿ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಆರ್ ಮಾಡ್ರಪ್ಪ. ಸೊ ವಿ ಹ್ಯಾವ್ ಮಲ್ಟಿಪ್ಲಿಕೇಶನ್ ಬೈ ಆರ್ ಅಂಡ್ ಡಿವಿಷನ್ ಬೈ ಆರ್. ಅವಾಗ ಏನ್ ವ್ಯತ್ಯಾಸ ಆಗಲ್ಲ. ಬಟ್ ಜಿ ಎಂ ಬೈ ಆರ್ ಸ್ಕ್ವೇರ್ ಸ್ಮಾಲ್ ಜಿ ಆಯ್ತು. ಸೊ ಇದನ್ನ ರೂಟ್ ಆಫ್ ಸ್ಮಾಲ್ ಜಿ ಇಂಟು ಆರ್ ಅಂತ ಹೇಳಿ ಬರಿಬಹುದು. ಈ ಈಕ್ವೇಶನ್ ನ ನೀವು ಯಾವಾಗ ಬಳಸಬಹುದು ಅಂದ್ರೆ, ಈ ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ಮಾತ್ರ. ಓನ್ಲಿ ಇಫ್ ದಿಸ್ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್ ನೀವು ಈ ಈಕ್ವೇಶನ್ ನ ಯೂಸ್ ಮಾಡಬಹುದು. ಇಲ್ಲ ಅಂದ್ರೆ ಪ್ಲೀಸ್ ಸ್ಟಿಕ್ ಟು ದಿಸ್ ಈಕ್ವೇಶನ್, ಇದು ಬಹಳ ಇಂಪಾರ್ಟೆಂಟ್. ಎನಿವೇ, ಹ್ಯಾವಿಂಗ್ ಸೆಡ್ ದಟ್, ಈ ಆರ್ಬಿಟಲ್ ವೆಲಾಸಿಟಿಗೆ ಈಕ್ವೇಶನ್ ಬರ್ದಿದೀವಿ. ಈಗ ಇದ್ರ ಮೇಲೆ ಒಂದು ಲೆಕ್ಕ ನೋಡೋಣ ಬನ್ನಿ. An earth satellite of mass m revolves in a circular orbit at a height h from the surface of the earth. ಏನ್ ಹೇಳುತ್ತೆ ಪ್ರಶ್ನೆ? ಈಗ ಭೂಮಿ ಇದೆ, ಭೂಮಿಗೆ ಒಂದು ಕಲರ್ ಹಾಕ್ಬಿಡೋಣ. ಸೊ ಭೂಮಿಯ ಸುತ್ತ ಇಷ್ಟೊಂದು ಜಾಗ ತಗೊಳ್ಳೋದು ಬೇಡ, ಸ್ವಲ್ಪ ಕಮ್ಮಿ ಜಾಗ ತಗೊಳ್ಳೋಣ. ಈಗ ಭೂಮಿಯ ಸುತ್ತ ಒಂದು ಉಪಗ್ರಹ ಸುತ್ತಾ ಇದೆ. ಸೊ ಹೇಗ್ ಸುತ್ತಾ ಇದೆ ಅಂತ ನೀವು ಕೇಳಿದ್ರೆ, ಈ ಆರ್ಬಿಟಲ್ ಸುತ್ತಾ ಇದೆ. ಹೈಟ್ ಅದರದ್ದು ಎಚ್ ಇದೆಯಂತೆ. ಅಂದ್ರೆ ನೀವು ಯೋಚನೆ ಮಾಡಿದಾಗ ಇಲ್ಲಿಂದ ಇಲ್ಲಿಯವರೆಗೆ ಹೈಟ್ ಅದರದ್ದು ಎಚ್ ಇದೆ. ಈ ರೇಡಿಯಸ್ ಆಫ್ ದಿ ಅರ್ತ್ ಆರ್ ಅಂತ ಹೇಳಿದೆ ಕ್ವೆಶ್ಚನ್. ಜಿ ಇಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ at the surface of the earth. ಈ ಸರ್ಫೇಸ್ ಮೇಲೆ ಆಕ್ಸೆಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ಇದೆಯಂತೆ. At the surface of the earth, the velocity of the satellite in the orbit is given by. ಈ ಉಪಗ್ರಹದ ವೆಲಾಸಿಟಿ ಎಷ್ಟು ಅಂತ ಹೇಳಿ ಪ್ರಶ್ನೆ. ಕ್ವೆಶ್ಚನ್ ಏನ್ ಹೇಳ್ತಾ ಇಲ್ಲ ನಿಮ್ಗೆ, ಹೈಟ್ ಎಚ್ ಇಸ್ ವೆರಿ ಸ್ಮಾಲ್ ವೆನ್ ಕಂಪೇರ್ ಟು ಆರ್ ಅಂತ. ಆಗ ಕೇರ್ಫುಲ್ ಆಗಿರ್ಬೇಕು. ವಿ ನಮಗೆ ಗೊತ್ತಿರೋ ಈಕ್ವೇಶನ್ ಒಂದಪ್ಪ, ಜಿ ಕ್ಯಾಪಿಟಲ್ ಎಂ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್ ಅನ್ನೋ ಈಕ್ವೇಶನ್. ಬಟ್ ಆ ಈಕ್ವೇಶನ್ ಇಲ್ಲೆಲ್ಲೂ ಇಲ್ವಲ್ಲ ಆಪ್ಷನ್ಸ್ ಅಲ್ಲಿ. ಸೊ ನೋಡೋಣ ಇದನ್ನ ಯಾವ್ದಕ್ಕಾರು ಮ್ಯಾಚ್ ಮಾಡಕ್ ಆಗತ್ತಾ ಅಂತ. ಎಲ್ಲಾ ಕಡೆ ಸ್ಮಾಲ್ ಜಿ ಇರೋದ್ರಿಂದ ಸ್ಮಾಲ್ ಜಿ ತರ ಬರೆಯಕ್ಕೆ ಟ್ರೈ ಮಾಡೋಣ. ಒಂದ್ ಕೆಲಸ ಮಾಡಿ, ಡಿನಾಮಿನೇಟರ್ ನಲ್ಲಿ ಈ ಆರ್ ನ ಕಾಮನ್ ಫ್ಯಾಕ್ಟರ್ ತಗೊಳ್ಳಿ. ಏನ್ ಬರ್ತಪ್ಪ ಅವಾಗ? ರೂಟ್ ಆಫ್ ಜಿ ಎಂ ಡಿವೈಡೆಡ್ ಬೈ ಆರ್ ಆಚೆ ಬಂದ್ಬಿಡ್ತು. ಇಲ್ಲಿ ಆರ್ ಇದೆ, ಅದಕ್ಕೆ ಒನ್ ಉಳ್ಕೋತು. ಇಲ್ಲಿಲ್ಲ, ಅದಕ್ಕೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿ ಮೇಲ್ಗಡೆ ಇರೋ ಆರ್ ನ ಆಚೆ ತಗೊಂಡು ಕೆಳಗಡೆ ಇರೋ ಆರ್ ನ ಹಾಗೆ ಇಟ್ಕೋಬಹುದು. ಸೊ 1 plus h by r ಆಯ್ತು. ಈಗ ಲೆಟ್ ಅಸ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಆರ್ ಇನ್ ದ ನ್ಯೂಮರೇಟರ್ ಅಂಡ್ ದ ಡಿನಾಮಿನೇಟರ್. ಅವಾಗ ಜಿ ಎಂ ಬೈ ಆರ್ ಸ್ಕ್ವೇರ್ ಬರುತ್ತೆ. ಸೊ ಹೀಗಿರ್ಬೇಕಾದ್ರೆ ಜಿ ಎಂ ಬೈ ಆರ್ ಸ್ಕ್ವೇರ್ ಮಕ್ಕಳ ಅದು ಸ್ಮಾಲ್ ಜಿ ಕಂಡ್ರಪ್ಪ. ಸೊ ಹಾಗಾಗಿ ದಿಸ್ ಬಿಕಮ್ಸ್ ರೂಟ್ ಆಫ್ ಜಿ ಟೈಮ್ಸ್ ಆರ್ ಡಿವೈಡೆಡ್ ಬೈ 1 plus h by r ಆಯ್ತು. ಈಗ ಇದನ್ನ ಸಿಂಪ್ಲಿಫೈ ಮಾಡೋದೇ ಇರೋದು. ಸಿಂಪ್ಲಿಫೈ ಮಾಡೋಣ ಇದನ್ನ. ಸಾರಿ, ಇದು ನಮ್ಮ ಡಿನಾಮಿನೇಟರ್ ಅಲ್ಲಿ ಬರೀ 1 plus h divided by r ಇದೆ. ಈ ಲೈನು ಇನ್ನ ನಾವು ಕಾಮನ್ ಇದೆ, ಅದನ್ನ ಎಲ್ ಸಿ ಎಂ ತಗೊಂಡಿಲ್ಲ. ಸೊ ಹಾಗಿರ್ಬೇಕಾದ್ರೆ ಇವಾಗ ಎಲ್ ಸಿ ಎಂ ತಗೊಂಡ್ಬಿಟ್ರೆ ಏನಾಗುತ್ತೆ? ರೂಟ್ ಆಫ್ ಜಿ ಆರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್ ಡಿವೈಡೆಡ್ ಬೈ ಹೋಲ್ ಥಿಂಗ್ ಆರ್. ಇದು ಡಿನಾಮಿನೇಟರ್ ಇದೆ. ಇದ್ ಮೇಲಕ್ಕೆ ಹೋದ್ರೆ ಏನ್ ಬರುತ್ತಪ್ಪ? ಇಟ್ ಬಿಕಮ್ಸ್ ರೂಟ್ ಆಫ್ ಜಿ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್ ಆಗುತ್ತೆ. ಇದು ನಮ್ಮ ಆಪ್ಷನ್ ಡಿ, ಜಿ ರೂಟ್ ಆಫ್ ಜಿ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್. ಸೊ ಪ್ರಾಬ್ಲಮ್ಗಳನ್ನ ಅಲ್ಲಲ್ಲೇ ಇರುತ್ತೆ. ಸೊ ಒಂದ್ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಆ ಕಡೆ ಈ ಕಡೆ ಮಾಡ್ಬಿಟ್ರೆ ಉತ್ತರ ಬಂದ್ಬಿಡುತ್ತೆ. ಸೊ ಹೀಗಿರ್ಬೇಕಾದ್ರೆ ಮುಂದಿನ ಕಾನ್ಸೆಪ್ಟ್ ನೋಡೋಣ, ಟೈಮ್ ಪೀರಿಯಡ್. ಈಗ ಟೈಮ್ ಪೀರಿಯಡ್ ಅಂದ್ರೆ ಏನು ನೋಡಿ. ಈಗ ಲೆಟ್ಸ್ ಸೇ that a satellite is orbiting the earth. ಅರ್ತ್ ಸುತ್ತ ಒಂದು ಸ್ಯಾಟಲೈಟ್ ಆರ್ಬಿಟ್ ಮಾಡ್ತಾ ಇದೆ.
ಅದರ ಮಾಸ್ ಎಮ್ ಇದೆ ಅಂತ ಅನ್ಕೋಣ. ಈಗ ಇದು ಸೆಂಟರ್ ಆಫ್ ದಿ ಅರ್ತ್, ಮಾಸ್ ಆಫ್ ದಿ ಅರ್ತ್ ನ ಕ್ಯಾಪಿಟಲ್ ಎಂ ಅಂತ ಅನ್ಕೋಣ. ಆಗ್ಲೇ ನಾವು ಹೇಳಿದ ಹಾಗೆ ಇಲ್ಲಿ ಇದು ಸೆಂಟರು, ಇದು ಸರ್ಫೇಸ್ ಆಯ್ತು, ಇದು ಹೈಟ್ ಆಯ್ತು. ಇದನ್ನ ಬರ್ಕೊಂಡ್ಬಿಡೋಣ. ಇದು ರೇಡಿಯಸ್ ಆಫ್ ದಿ ಅರ್ತ್ ಆರ್ ಆದ್ರೆ ಇದು ಹೈಟ್ ಆಫ್ ದ ಸ್ಯಾಟಲೈಟ್ ಫ್ರಮ್ ದ ಸರ್ಫೇಸ್ ಆಫ್ ದಿ ಅರ್ತ್ ಆಯ್ತು. ಹೀಗಿರ್ಬೇಕಾದ್ರೆ ನಾವು ಬಹಳ ಸುಲಭ ಟೈಮ್ ಪೀರಿಯಡ್ ಕಂಡುಹಿಡಿಯಕ್ಕೆ. ಟೈಮ್ ಪೀರಿಯಡ್ ಅಂದ್ರೆ ಒಂದು ಸಲ ಒಂದು ಸ್ಯಾಟಲೈಟ್ ಸುತ್ತಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅನ್ನೋದು. ಸೊ ನೋಡಿ, ಇಲ್ಲಿಂದ ಒಂದು ರೌಂಡ್ ಸುತ್ಕೊಂಡ್ ಬರಕ್ಕೆ ಟೈಮ್ ಟಿ ಹಿಡಿಯುತ್ತೆ ಅಂತ ಅನ್ಕೋಣ. ಟೈಮ್ ಪೀರಿಯಡ್ ಟಿ ಇಸ್ ಈಕ್ವಲ್ ಟು ನಮ್ಮ ಎನಿ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಸ್ಪೀಡ್ ಇಸ್ ಡಿಸ್ಟೆನ್ಸ್ ಬೈ ಟೈಮ್, ಹಾಗಾಗಿ ಟೈಮ್ ಇಸ್ ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ 2πr ಅಪ್ಪ. ಸರ್ ಆರ್ ಅಂದ್ರೆ ಏನು? ಆರ್ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದಿ ಅರ್ತ್ ಟು ದ ಸ್ಯಾಟಲೈಟ್. ಫ್ರಮ್ ದ ಸೆಂಟರ್ ಆಫ್ ದಿ ಅರ್ತ್ ತಗೊಂಡು ಸ್ಮಾಲ್ ಆರ್ ಅಂತ ಬರ್ಬೋದು. ಸೊ ನೀವು ಬರಿಬೋದು ಸ್ಮಾಲ್ ಆರ್ ಇಸ್ ಕ್ಯಾಪಿಟಲ್ ಆರ್ ಪ್ಲಸ್ ಎಚ್ ಅಂತ ಹೇಳಿ. ಸೊ ಹೀಗಿರ್ಬೇಕಾದ್ರೆ ಡಿವೈಡೆಡ್ ಬೈ ಸ್ಪೀಡ್, ಟೈಮ್ ಇಸ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ನಮಗೆ ಸ್ಪೀಡ್ ಆಲ್ರೆಡಿ ಗೊತ್ತಿದೆಯಪ್ಪ. ವಾಟ್ ಈಸ್ ದ ಸ್ಪೀಡ್ ಗಿವನ್ ಬೈ ರೂಟ್ ಆಫ್ ಜಿ ಎಂ ಡಿವೈಡೆಡ್ ಬೈ ಆರ್ ಅಂತ ಹೇಳಿ ಡಿರೈವ್ ಮಾಡಿದೀವಿ ಹೋದ ಈಕ್ವೇಶನ್ ಅಲ್ಲಿ. ಅಫ್ಕೋರ್ಸ್ ಸ್ಮಾಲ್ ಆರ್ ಜಾಗದಲ್ಲಿ ಆರ್ ಪ್ಲಸ್ ಎಚ್ ಬರ್ದಿದ್ವಿ. ಬಟ್ ಈಗ ಈ ವಿ ನ ಇಲ್ಲಿ ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ಏನ್ ಬರುತ್ತೆ? 2πr ಡಿವೈಡೆಡ್ ಬೈ ರೂಟ್ ಆಫ್ gm divided by r. 2πr divided by root of gm by r. So this can become equal to 2πr equal to root of r divided by gm. 2πr multiplied by root of r divided by gm. Well, this is the case. r na ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಈ r ಹೊರಗಡೆ ಇರೋದ್ರಿಂದ ಒಳಗಡೆ ಹೋದ ತಕ್ಷಣ ಆರ್ ಸ್ಕ್ವೇರ್ ಆಗ್ಬಿಡುತ್ತೆ. ಯಾಕಂದ್ರೆ ರೂಟ್ ಆಫ್ ಆರ್ ಸ್ಕ್ವೇರ್ ಮತ್ತೆ ಆರ್ ಆಗುತ್ತೆ ಹೊರಗಡೆ ಬಂದ್ರೆ. ಸೊ ಹೀಗಿರ್ಬೇಕಾದ್ರೆ ನೀವು ಬರೆದು ಬಿಡ್ಬೋದು ಏನಂದ, ಟಿ ಇಸ್ ಈಕ್ವಲ್ ಟು 2π ಇಂಟು ರೂಟ್ ಆಫ್, ಇದು ಒಳಗಡೆ ಹೋದ್ರೆ ಆರ್ ಸ್ಕ್ವೇರ್, ಒಳಗಡೆ ಇರೋ ಆರ್ ಜೊತೆಗೆ ಮಲ್ಟಿಪ್ಲೈ ಮಾಡ್ಬಿಟ್ರೆ ಆರ್ ಕ್ಯೂಬ್ ಆಗೋಯ್ತು, ಡಿವೈಡೆಡ್ ಬೈ ಜಿ ಎಂ. ಇದನ್ನ ಮುಂಚೆನೂ ನೋಡಿದೀವಿ ಕಣ್ರಮ್ಮ. ಫಸ್ಟ್ ಟೈಮ್ ಅಲ್ಲ ಈಕ್ವೇಶನ್ ನೋಡ್ತಾ ಇರೋದು. ಅಫ್ಕೋರ್ಸ್ ಈಕ್ವೇಶನ್ ಫಸ್ಟ್ ಟೈಮ್ ನೋಡ್ತಾ ಇರ್ಬೋದು, ಆದ್ರೆ ಈ ಪ್ರಪೋರ್ಷನಾಲಿಟಿ ಮುಂಚೆನೂ ಮಾತಾಡಿದೀವಿ. ಕೆಪ್ಲರ್ಸ್ ಲಾ ಆಫ್ ಪ್ಲಾನೆಟರಿ ಮೋಷನ್ ಅಂತ ಹೇಳ್ಬೋದಿದೀವಿ. ಅದ್ರಲ್ಲಿ ಮೂರನೇ ಲಾ ಕೆಪ್ಲರ್ಸ್ ಲಾ ಆಫ್ ಪೀರಿಯಡ್ಸ್ ಏನ್ ಹೇಳಿತ್ತು? ದ ಸ್ಕ್ವೇರ್ ಆಫ್ ದ ಪೀರಿಯಡ್ ಆಫ್ ರೆವಲ್ಯೂಷನ್. ನೋಡಿ ಇವಾಗ 2π ಮತ್ತೆ ಜಿ ಎಂ ಎಲ್ಲ ಕಾನ್ಸ್ಟೆಂಟ್ಸ್. ಹಾಗಿರ್ಬೇಕಾದ್ರೆ ಇವಾಗ 2π ಮತ್ತೆ ಜಿ ಎಂ ಎಲ್ಲ ಕಾನ್ಸ್ಟೆಂಟ್ ಅಂದ್ಮೇಲೆ ಪ್ರಪೋರ್ಷನಾಲಿಟಿ ಬರ್ದ್ಬಿಡಿ. ಏನ್ ಬರಿಬಹುದು ಪ್ರಪೋರ್ಷನಾಲಿಟಿ? ಟಿ ಇಸ್ ಪ್ರಪೋರ್ಷನಲ್ ಟು ರೂಟ್ ಆಫ್ ಆರ್ ಕ್ಯೂಬ್ ಅಂತ ಹೇಳಿ ಸ್ಕ್ವೇರ್ ಮಾಡಿದ್ರೆ ಟಿ ಸ್ಕ್ವೇರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಕ್ಯೂಬ್ ಆಯ್ತು. ಇದು ನಮ್ಮ ಟೈಮ್ ಪೀರಿಯಡ್ ಇಕ್ವೇಶನ್. ಹೀಗಿರ್ಬೇಕಾದ್ರೆ ಸ್ಕ್ವೇರ್ ಆಫ್ ದ ಪೀರಿಯಡ್ ಆಫ್ ರೆವಲ್ಯೂಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯೂಬ್ ಆಫ್ ದ ಮೀನ್ ಡಿಸ್ಟೆನ್ಸ್. ಇದು ಬರೀ ಪ್ಲಾನೆಟ್ಸ್ಗಲ್ಲ, ಸ್ಯಾಟಲೈಟ್ಸ್ಗೂ ಅದೇ ಲಾ. ಇದೇ ಫಿಸಿಕ್ಸ್ ಇನ್ ಬ್ಯೂಟಿ. ಯಾವ ಫೋರ್ಸ್ ಒಂದು ಸೇಬನ್ನ ಮೇಲಿಂದ ಕೆಳಗೆ ಬೀಳಿಸ್ತೋ ನ್ಯೂಟನಿನ ಕಾಲದಲ್ಲಿ, ಅದೇ ಫೋರ್ಸ್ ಅನಾದಿ ಕಾಲದಿಂದ ನಮ್ಮ ಪೂರ್ತಿ ಗ್ರಹ ಮಂಡಲಗಳನ್ನ ಕಂಟ್ರೋಲ್ ಮಾಡ್ಕೋತಾ ಬರ್ತಾ ಇದೆ. ಇದು ದಿಸ್ ಈಸ್ ದ ಸಿಂಪ್ಲಿಸಿಟಿ ಆಫ್ ಫಿಸಿಕ್ಸ್. ದಿಸ್ ಈಸ್ ವೈ ವಿ ಡೂ ಫಿಸಿಕ್ಸ್. ನಾವು ನಮ್ಮ ಕ್ಯೂರಿಯಾಸಿಟಿನ, ನಮ್ಮ ಅಂತರಿಕ್ಷದ ಬಗ್ಗೆ ಇರುವಂತಹ ಕ್ಯೂರಿಯಾಸಿಟಿನ ಸ್ಯಾಟಿಸ್ಫೈ ಮಾಡಲಿಕ್ಕೆ ಫಿಸಿಕ್ಸ್ ಒಂದು ಒಳ್ಳೆ ಔಷಧಿ. ಬನ್ನಿ ನೋಡೋಣ ಮುಂದಿನ ಕ್ವೆಶ್ಚನ್. ಅ ಸ್ಯಾಟಲೈಟ್ ವಿಚ್ ಇಸ್ ಜಿಯೋಸ್ಟೇಷನರಿ. ಜಿಯೋಸ್ಟೇಷನರಿ ಅಂತಂದ್ರೆ ಭೂಮಿ ಸುತ್ತ ಇರಬೇಕಾದ್ರೆ ಭೂಮಿ ಒಂದು ಸಲ ಸುತ್ತಕ್ಕೆ 24 ಗಂಟೆ ಹಿಡಿಯುತ್ತೆ. ಈ ಸ್ಯಾಟಲೈಟು ಸಹ ಭೂಮಿ ಸುತ್ತಕ್ಕೆ 24 ಗಂಟೆ ಹಿಡಿಯುತ್ತೆ. ಸೊ ಭೂಮಿಯ ಮತ್ತೆ ಸ್ಯಾಟಲೈಟಿನ ಟೈಮ್ ಪೀರಿಯಡ್ ಒಂದೇ ಇದ್ದಾಗ ಅಂತಹ ಸ್ಯಾಟಲೈಟ್ ನ ಜಿಯೋಸ್ಟೇಷನರಿ ಸ್ಯಾಟಲೈಟ್ ಅಂತ ಹೇಳಿ ಕರೀತಾರೆ. ಈ ಸ್ಯಾಟಲೈಟ್ಗಳು ಈಕ್ವೇಟರ್ ಮೇಲೆ ಸುತ್ತುತ್ತಾ ಇರ್ತವೆ. ಹೀಗಿರ್ಬೇಕಾದ್ರೆ ಬನ್ನಿ ನೋಡೋಣ ಏನಂತೆ ಪ್ರಶ್ನೆ. Satellite which is geostationary in a particular orbit is taken to another orbit. Its distance from the center of the earth in the new orbit is 2 times. Andre distance of the orbit in the new orbit is twice the distance in its first orbit. So ಎರಡನೇ ಆರ್ಬಿಟ್ ಅಲ್ಲಿ ಇರುವಂತಹ ಡಿಸ್ಟೆನ್ಸ್ ಮೊದಲನೇ ಆರ್ಬಿಟ್ ಕಂಪೇರ್ ಮಾಡಿದ್ರೆ 2ರಷ್ಟು ಇದೆಯಂತೆ. ಇವಾಗ ಅದರ ಟೈಮ್ ಪೀರಿಯಡ್ ಎಷ್ಟು ಅಂತ ಹೇಳಿ ಕೇಳ್ತಾರೆ. ನೋಡೋಣ. ಸೊ ಭೂಮಿ ನಾವು
ಒಂದು ಕೆಲಸ ಮಾಡಿಬಿಡೋಣ, ಬ್ಲೂ ಕಲರ್ ಹಾಕ್ಬಿಡೋಣ. ಅದರ ಸುತ್ತ ಈಗ ನಮ್ಮ ಸ್ಯಾಟಲೈಟ್ ಸುತ್ತ ಇದೆ. ಈ ಸ್ಯಾಟಲೈಟಿನ ರೇಡಿಯಸ್ ಅನ್ನ ನಾವು R1 ಅಂತ ಕರೆಯೋಣ, ಈ ಆರ್ಬಿಟಿನ ರೇಡಿಯಸ್ ಅನ್ನ. ಮತ್ತೆ ದೊಡ್ಡ ಆರ್ಬಿಟ್ ಕಳಿಸ್ಬೇಕಂತೆ, ಅದನ್ನ ಈ ದೊಡ್ಡ ಆರ್ಬಿಟ್ ಕಳಿಸ್ಬೇಕಂತೆ. ದ ರೇಡಿಯಸ್ ಆಫ್ ದಿ ಅರ್ತ್ ಹೇಗಿದ್ರು ಆರ್ ಬಿಡಿ, ಅದೇನು ತೊಂದರೆ ಇಲ್ಲ. ದ ರೇಡಿಯಸ್ ಆಫ್ ದ ಫಸ್ಟ್ ಆರ್ಬಿಟ್ R1, ರೇಡಿಯಸ್ ಆಫ್ ದ ಸೆಕೆಂಡ್ ಆರ್ಬಿಟ್ R2 ಅಂತ ಹೇಳಿ ಅಂದ್ಕೊಳ್ಳೋಣ. ಹೀಗಿರ್ಬೇಕಾದ್ರೆ ಇಲ್ಲಿಂದ ಅಲ್ಲಿಗೆ ಕಳಿಸ್ಬೇಕು, ಅಲ್ಲಿ ಕಳಿಸಿದೀವಿ ಅಂತಲೂ ಅನ್ಕೊಳ್ಳೋಣ. ಅಲ್ಲಿ ಟೈಮ್ ಪೀರಿಯಡ್ ಎಷ್ಟು ಅನ್ನೋದು ಪ್ರಶ್ನೆ. ವೆರಿ ಸಿಂಪಲ್ ಕ್ವೆಶ್ಚನ್, ಆನ್ಸರ್ ಮಾಡಕ್ಕೆ ಬಹಳ ಸುಲಭ. ಆಗ್ಲೇ ನಾವು ನೋಡಿದ ಹಾಗೆ ದ ಸ್ಕ್ವೇರ್ ಆಫ್ ದ ಪೀರಿಯಡ್ ಆಫ್ ರೆವಲ್ಯೂಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯೂಬ್ ಆಫ್ ದ ಮೀನ್ ಡಿಸ್ಟೆನ್ಸ್ ಆಯ್ತು. ಹಾಗಿರ್ಬೇಕಾದ್ರೆ T2 divided by T1 the whole square equal to R2 divided by R1 the whole cube ಅಂತ ಹೇಳಿ ಬರೀಬಹುದು. T square is directly proportional to R cube. ಈ ತರ ಡಿವೈಡ್ ಮಾಡ್ಕೊಂಡಾಗ ಎಲ್ಲಾ ಕಾನ್ಸ್ಟೆಂಟ್ಸು ಕ್ಯಾನ್ಸಲ್ ಆಗೋದ್ರಿಂದ ಈಕ್ವಲ್ ಟು ಬಂದ್ಬಿಡುತ್ತೆ. ಇದನ್ನ ನೋಡಿ ಹೀಗೆ ಬರ್ಕೊಳ್ಳೋದು ಬಹಳ ಈಸಿ, ಕ್ವಿಕ್ ಆಗಿ ಮಾಡ್ಬೋದು. ಕಾಂಪಿಟೇಟಿವ್ ಎಕ್ಸಾಮ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಸೊ T2 ಗೊತ್ತಿಲ್ಲ ನಮ್ಗೆ, T1 ಅಂತೂ 24 ಗಂಟೆ, ಯಾಕೆಂದ್ರೆ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಲ್ವಾ, ಅದಕ್ಕೆ. R2 is 2 times R1 ಅಂತ ಪ್ರಶ್ನೆ ಹೇಳಿದೆ. ಡಿವೈಡೆಡ್ ಬೈ R1 ಮತ್ತೆ R1 ಕ್ಯಾನ್ಸಲ್ ಆಯ್ತು, ಅಲ್ಲೊಂದು ಹೋಲ್ ಕ್ಯೂಬ್ ಇದೆ. 2 ಕ್ಯೂಬ್ ಅಪ್ಪ, 2 ಕ್ಯೂಬ್ ಅಂದ್ರೆ 8 ಆಯ್ತು. ಸೊ ಇದು 8 ಬಂತು. ರೂಟ್ ತಗೊಂಡ್ಬಿಡೋಣ, ಇಲ್ಲಿ T ಸ್ಕ್ವೇರ್ ಇದೆ. ರೂಟ್ ತಗೊಂಡ್ಬಿಟ್ಟಾಗ ನಾವು ರೂಟ್ ತಗೊಂಡ್ಬಿಟ್ಟಾಗ ಇವಾಗ ಏನ್ ಬರುತ್ತೆ, T2 divided by 24 is equal to root of 8 2 root 2 ಆಯ್ತು ಕಣ್ರ. ಸೊ 24 ನ ಆ ಕಡೆ ಕಳಿಸಿ ಏನ್ ಬರುತ್ತೆ, this implies that T2 becomes equal to 24 into 2 48 root 2 hours ಹಿಡಿಯುತ್ತೆ. ಇವಾಗ ಅಂದ್ರೆ ಟೈಮ್ ಪೀರಿಯಡ್ ಆಗಿರಬಹುದು, ವೆಲಾಸಿಟಿ ಆಗಿರಬಹುದು, ಮಾಸ್ ಆಫ್ ದ ಸ್ಯಾಟಲೈಟ್ ಮೇಲೆ ಡಿಪೆಂಡ್ ಆಗಲ್ಲ. ಅದೆಷ್ಟೇ ಭಾರ ಇರಲಿ, ಅದು ಡಿಸ್ಟೆನ್ಸ್ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ. ದೂರ ಇದ್ದಷ್ಟು ಸ್ಲೋ ಆಗಿ ಹೋಗ್ತಾ ಇರುತ್ತೆ, ದೂರ ಇದ್ದಷ್ಟು ಜಾಸ್ತಿ ಟೈಮ್ ಹಿಡಿಯುತ್ತೆ. ಅದು ಹೆವಿನಾರು ಇರಲಿ, ಲೈಟ್ ಆರು ಇರಲಿ. ಹೀಗಿರ್ಬೇಕಾದ್ರೆ ನಮ್ಮ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ. ಟಿಕ್ ಮಾಡ್ಬಿಟ್ಟು ಮುಂದೆ ಹೋಗ್ಬೋದು. ಬನ್ನಿ ಹೋಗೋಣ ನೆಕ್ಸ್ಟ್ ಕ್ವೆಶ್ಚನ್ಗೆ, ನೆಕ್ಸ್ಟ್ ಕಾನ್ಸೆಪ್ಟ್ಗೆ. ಎನರ್ಜಿ ಆಫ್ ಎ ಸ್ಯಾಟಲೈಟ್. ಒಂದು ಸ್ಯಾಟಲೈಟ್ಗೆ 2 ತರ ಎನರ್ಜಿ ಇರುತ್ತೆ. ಅದು ಸುತ್ತಾ ಇರಬೇಕಾದ್ರೆ ಅದು ಮೋಷನ್ ಅಲ್ಲಿದೆ, ಹಾಗಾಗಿ ಅದು ಕೈನೈಟಿಕ್ ಎನರ್ಜಿ ಇರುತ್ತೆ. ಅದರ ಜೊತೆಗೆ ಅದು ಒಂದು ಹೈಟ್ ಅಲ್ಲಿದೆ, ಭೂಮಿಯ ಹತ್ರ ಇದೆ, ಹಾಗಾಗಿ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಸಹ ಇರುತ್ತೆ. ಪೊಟೆನ್ಷಿಯಲ್ ಎನರ್ಜಿಗೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಂಡ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನೋಡಿದೀವಿ ಹಿಂದಿನ ವಿಡಿಯೋದಲ್ಲಿ. ಆಗಿರ್ಬೇಕಾದ್ರೆ ಬನ್ನಿ ಇವಾಗ ಎನರ್ಜಿ ಆಫ್ ಎ ಸ್ಯಾಟಲೈಟ್ ನ ಡಿರೈವ್ ಮಾಡೋಣ. ಸೊ ಈಗ ನಮ್ಮ ಭೂಮಿ, ಸೊ ರೇಡಿಯಸ್ ಆಫ್ ದಿ ಅರ್ತ್ R ಇದೆ ಅಂತ ಅನ್ಕೋಣ. ಅದರ ಸುತ್ತ ನಮ್ಮ ಸ್ಯಾಟಲೈಟ್ ಹರಿದಾಡ್ತಾ ಇದೆ ವೃತ್ತಾಕಾರದಲ್ಲಿ. ಸೊ ಹೀಗೆ ಈ ಹೈಟ್ ನ H ಅಂತ ಕರೆಯೋಣ. ಇದು ಸರ್ಫೇಸ್ಗೆ ಒಂದು ಮಾರ್ಕು, ಇದು ಸೆಂಟರ್. ಈ ಡಿಸ್ಟೆನ್ಸ್ ಹೇಗಿದ್ರು R ಅಂತ ಆಗ್ಲೇ ಹೇಳಿದೆ. ಈ ಡಿಸ್ಟೆನ್ಸ್ H ಅಪ್ಪ. ಈ ಸ್ಮಾಲ್ r ಅಂದ್ರೆ R ಪ್ಲಸ್ H ಅಂತ ಹೇಳಿ ಬರ್ಬಿಡೋಣ. ಕ್ಯಾಪಿಟಲ್ R ಪ್ಲಸ್ H ಅಂತ, ಕ್ಯಾಪಿಟಲ್ R ಪ್ಲಸ್ H ಅಂತ ಹೇಳಿ ಬರ್ಬಿಡೋಣ. ಎನರ್ಜಿ ಆಫ್ ಅ ಸ್ಯಾಟಲೈಟ್ ಬರಿಬೇಕು ಇವಾಗ ಅಂದ್ರೆ ಇದು ಸುತ್ತಾ ಇದೆ ಹೇಗಿದ್ರು, ಹಾಗಾಗಿ ಅದಕ್ಕೆ ಕೈನೈಟಿಕ್ ಎನರ್ಜಿ ಇರುತ್ತೆ. ಅದನ್ನ K ಅಂತ ಹೇಳಿ ಬರಿತೀನಿ. ಯಾವುದೇ ಆಬ್ಜೆಕ್ಟ್ ಮೂವ್ ಆಗ್ತಾ ಇದ್ರೆ ಅದರ ಕೈನೈಟಿಕ್ ಎನರ್ಜಿನ ½mv² ಅಂತ ಹೇಳಿ ಬರಿಬಹುದು. ಹೀಗಿರ್ಬೇಕಾದ್ರೆ ವೆಲಾಸಿಟಿ ಆಗ್ಲೇನೆ ಕಂಡು ಹಿಡ್ಕೊಂಡಿದೀವಿ, ಇಟ್ ಇಸ್ ರೂಟ್ ಆಫ್ gm ಡಿವೈಡೆಡ್ ಬೈ r ಅಂತ ಹೇಳಿ. ಅದನ್ನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ. ಸ್ಕ್ವೇರ್ ಮಾಡಿದಾಗ ರೂಟ್ ಹೊಟ್ಟೋಗ್ಬಿಡುತ್ತೆ, ಯಾಕೆಂದ್ರೆ v ಸ್ಕ್ವೇರ್ ಇದೆಯಲ್ಲ. K is half m into root of gm divided by r the whole square ಅಂತ ಹೇಳಿ ಬರಿಬಹುದು. ಹೀಗಿದ್ದಾಗ you have gm m divided by 2r ಅಂತ ಹೇಳಿ ಬರ್ಕೋಬಹುದು. gmm divided by 2r. Anyway, having said that, my dear friends, let's go further. ನಾವು ಅದರ ಪೊಟೆನ್ಷಿಯಲ್ ಎನರ್ಜಿ ಸಹ ಬರೆಯೋಣ. ಪೊಟೆನ್ಷಿಯಲ್ ಎನರ್ಜಿನ U ಅಂತ ಹೇಳಿ ಬರೀತೀನಿ. U is the potential energy and that's equal to minus G capital M small m divided by 2 small r. So
ಸ್ಮಾಲ್ ಆರ್. ಯಾಕಂದ್ರೆ ಇದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಈಕ್ವೇಶನ್ ಅಪ್ಪ, ಡಿರೈವ್ ಸಹ ಮಾಡಿದೀವಿ. ಪೊಟೆನ್ಷಿಯಲ್ ಇಂಟು ಮಾಸ್ ಇಸ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಹೈಟು ಆರ್ ಇರೋದ್ರಿಂದ, ಈ ಪೂರ್ತಿ ಹೈಟ್ ಆರ್ ಇರೋದ್ರಿಂದ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಮಧ್ಯೆ ಇರೋದು ಆರ್. ಸೊ GMM ಡಿವೈಡ್ ಬೈ ಆರ್, ಪೊಟೆನ್ಷಿಯಲ್ ಎನರ್ಜಿ ಯಾವಾಗಲೂ ನೆಗೆಟಿವ್ ಇರುತ್ತೆ. ಸೊ ಈಗ ಟೋಟಲ್ ಎನರ್ಜಿ ಬೇಕು ನಮ್ಗೆ ಅಂತಂದ್ರೆ, ಲೆಟ್ಸ್ ಸೇ ಟೋಟಲ್ ಎನರ್ಜಿ ಬೇಕು. The total energy is given by sum of potential energy and kinetic energy. The total energy is equal to sum of potential energy and kinetic energy. So potential energy ಹೇಗಿದ್ರು minus GMM divided by R ಇದೆ. Of course we have plus the kinetic energy. Kinetic energy ಏನಿದೆ ಬಾ, plus we have ಇಲ್ಲಿದೆಯಲ್ಲ GMM divided by 2R. ಏನ್ ಬಂದು ಆನ್ಸರ್? ಇದು -1 ಇಂಟು GMM by R ಇದೆ, ಇದು 1/+1/2 ಇಂಟು GMM by R ಇದೆ. ಅಂದ್ರೆ ಆನ್ಸರ್ -1/2 ಇಂಟು GMM ಡಿವೈಡೆಡ್ ಬೈ R ಬರುತ್ತೆ. 1/2 ಇಲ್ಲಿದೆ ನೋಡಿ, 1/2 GMM ಡಿವೈಡ್ ಬೈ R. ಇದು ನಮ್ಮ ಟೋಟಲ್ ಎನರ್ಜಿಗೆ ಈಕ್ವೇಶನ್ ಆಯ್ತು. ಇದು ಗೊತ್ತಿರಬೇಕಾದಂತಹ ವಿಚಾರ. ಇದು ಕೈನೈಟಿಕ್ ಎನರ್ಜಿಗೆ ಇದು ಈಕ್ವೇಶನ್, ಇದು ಪೊಟೆನ್ಷಿಯಲ್ ಎನರ್ಜಿಗೆ ಇದು ಈಕ್ವೇಶನ್. ಇದು ಬಹಳ ಸುಲಭ. ಟೋಟಲ್ ಎನರ್ಜಿಗೆ ಇದು ಈಕ್ವೇಶನ್. ಇದು ಗೊತ್ತಿರಬೇಕು. ಗೊತ್ತಿದ್ರೆ ಮಾತ್ರ ಸಾಕಷ್ಟು ಕ್ವೆಶ್ಚನ್ಸ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ ನೀವು ಕೇಳ್ಬೋದು, ಸರ್ ಟೋಟಲ್ ಎನರ್ಜಿ ನೆಗೆಟಿವ್ ಇದೆಯಲ್ಲ, ನೆಗೆಟಿವ್ ಅಂದ್ರೆ ಅರ್ಥ ಏನು ಅಂತ ಹೇಳಿ ನೀವು ನಾಪ್ಸ್ಕೋಬೇಕಾದ್ದು, ಆ ಸ್ಯಾಟಲೈಟಿನ ಅಥವಾ ಯಾವುದೇ ಆಬ್ಜೆಕ್ಟಿನ ಎನರ್ಜಿ ಝೀರೋ ಯಾವಾಗಿರುತ್ತೆ? ಅದು ಇನ್ಫಿನಿಟಿನಲ್ಲಿ ಇದ್ದಾಗ ಮತ್ತೆ ಓಡಾಡ್ದಲೇ ಇದ್ದಾಗ. ಓಡಾಡ್ತಾ ಇದ್ರೆ ಅದು ಕೈನೆಟಿಕ್ ಎನರ್ಜಿ ಇರುತ್ತೆ. ಸೊ ಅದ್ರ ಎನರ್ಜಿ ಝೀರೋ ಅಂತ ಹೇಳಕ್ ಬರೋದಿಲ್ಲ. ಅಕಸ್ಮಾತ್ ಎರಡು ಮಾಸ್ಗಳು, ಇವಾಗ ಈ ಕೇಸಲ್ಲಿ ಭೂಮಿ ಮತ್ತೆ ಸ್ಯಾಟಲೈಟ್, ಇನ್ಫಿನಿಟ್ ಡಿಸ್ಟೆನ್ಸ್ ದೂರದಲ್ಲಿ ಇದ್ದು ಎರಡೂ ಓಡಾಡದಲ್ಲೇ ಇದ್ರೆ ಆಗ ಆ ಸಿಸ್ಟಮಿನ ಎನರ್ಜಿನ ಝೀರೋ ಅಂತ ಹೇಳ್ಬೋದು. ಇವಾಗ ಇದು ಸುತ್ತುತ್ತಾ ಇದೆ ಅಂದ್ರೆ ಭೂಮಿಯ ಹತ್ರ ಬಂದಿದೆ. ಹತ್ರ ಬರಕ್ಕೆ ತನ್ನ ಪೊಟೆನ್ಷಿಯಲ್ ಎನರ್ಜಿನ ಕಳ್ಕೋಬೇಕು. ಸೊ ಹಾಗಾಗಿ ಅದು ಕಳ್ಕೊಂಡು ಬಂದಿದೆ ಅಂದ್ರೆ ಟೋಟಲ್ ಎನರ್ಜಿ ಕಳ್ಕೊಂಡಿದೆ, ಅದು ಸ್ವಲ್ಪ ಕಳ್ಕೊಂಡಿದೆ. ಅದಕ್ಕೋಸ್ಕರ ಭೂಮಿಯ ಸುತ್ತ ಸುತ್ತುತ್ತಾ ಇದೆ. ಅದಕ್ಕೆ ಯಾವಾಗ ಇಷ್ಟು ಎನರ್ಜಿ, ಇದು ಇಲ್ದಲೇ ಇರೋ ಎನರ್ಜಿ ಸಿಗುತ್ತೋ ಅದು ವಾಪಸ್ ಇನ್ಫಿನಿಟಿ ಹೊಟ್ಟೋಗುತ್ತೆ. ಅಂದ್ರೆ ದ ಮೈನಸ್ ಸೈನ್ ಇಸ್ ದೇರ್ ಟು ಟೆಲ್ ಯು ದಟ್ ದ ಸ್ಯಾಟಲೈಟ್ ಇಸ್ ಬೌಂಡ್ ಟು ದಿ ಅರ್ತ್. ಯಾವಾಗ ನೀವೇನಾರು ಮಾಡಿ ಎನರ್ಜಿ ಕೊಟ್ಬಿಟ್ಟು ಆ ಮೈನಸ್ ಸೈನ್ ನ ಕಳಿಸ್ಬಿಟ್ರೆ ಆ ಸ್ಯಾಟಲೈಟ್ ಸುತ್ತದ್ ಬಿಟ್ಬಿಟ್ಟು ಅದರ ಪಾಡಿಗೆ ಅದು ಇನ್ಫಿನಿಟಿಗೆ ಹೋಗ್ಬಿಡುತ್ತೆ. ಸೊ ಮೈನಸ್ ಸೈನ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಉಪಗ್ರಹ ಸುತ್ತಾ ಇರುತ್ತೆ. So total energy of a satellite is negative, minus GMM divided by 2R. ವಿಷಯ ಇದು. ಬಟ್ ಇದರಿಂದ ಒಂದಷ್ಟು ಡಿಡಕ್ಷನ್ಸ್ ಇದೆ, ಇದನ್ನ ಕಲಿಯೋಣ, ಕೇಳಿಸ್ಕೊಳ್ಳಿ. ಈ ಟೋಟಲ್ ಎನರ್ಜಿ ಈಕ್ವೇಶನ್ ಮತ್ತೆ ಕೈನೆಟಿಕ್ ಎನರ್ಜಿ ಈಕ್ವೇಶನ್ ನೋಡಕ್ ಒಂದೇ ತರ ಕಾಣುತ್ತೆ, ಮೈನಸ್ ಸೈನ್ ಮಾತ್ರ ವ್ಯತ್ಯಾಸ. ಹಾಗಾಗಿ ಇಲ್ಲಿ ನೀವು ಬರೀಬಹುದು ಟೋಟಲ್ ಎನರ್ಜಿ ಬೇಕಾದ್ರೆ ಕೈನೆಟಿಕ್ ಎನರ್ಜಿಗೆ ಒಂದು ಮೈನಸ್ ಸೈನ್ ಬರೆದ್ಬಿಟ್ರೆ ಅದೇ ಬರುತ್ತೆ ಟೋಟಲ್ ಎನರ್ಜಿ ಅಂತ ಹೇಳಿ. ಇದು ಮೊದಲನೇ ಪ್ರಶ್ನೆ. ಎರಡನೇದು, ಮೊದಲನೇ ಅಂಡರ್ಸ್ಟ್ಯಾಂಡಿಂಗ್, ಇನ್ಸೈಟ್ ಅಂತ ಕರೀರಿ ಇದನ್ನ. ದಟ್ಸ್ ಓಕೆ. ಎರಡನೇದು ವಿಷಯ, ಈಗ ನೋಡಿ ಟೋಟಲ್ ಎನರ್ಜಿ ಮೈನಸ್ GMM ಡಿವೈಡ್ ಬೈ 2R ಇದೆ. ಅದಕ್ಕೆ ನೀವು 2 ಇಂದ ಮಲ್ಟಿಪ್ಲೈ ಮಾಡಿದಾಗ 2 ಕ್ಯಾನ್ಸಲ್ ಆಗ್ಬಿಟ್ಟು ಈ ಇಕ್ವೇಶನ್ ಬಂದ್ಬಿಡುತ್ತೆ ಪೊಟೆನ್ಷಿಯಲ್ ಎನರ್ಜಿ ಇದು. ನೋಡಿ 2 ಇಂದ ಮಲ್ಟಿಪ್ಲೈ ಮಾಡಿ 2 ಕ್ಯಾನ್ಸಲ್ ಆಗ್ಬಿಟ್ಟು ಮೈನಸ್ GMM ಬೈ R ಬರುತ್ತೆ. ಅದರ ಅರ್ಥ ಏನು? ಪೊಟೆನ್ಷಿಯಲ್ ಎನರ್ಜಿ ಬೇಕಾದ್ರೆ ಟೋಟಲ್ ಎನರ್ಜಿಗೆ 2 ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿ. ಇದು ನಿಮ್ಗೆಲ್ಲ ಆಶ್ಚರ್ಯ ಆಗ್ಬಿಡ್ಬೋದು, ಸರ್ ಇದೇನು ಸರ್ ಹೀಗೆ ಹೇಳ್ತೀರಾ? ಪೊಟೆನ್ಷಿಯಲ್ ಎನರ್ಜಿ ಹೇಗೆ ಟ್ವೈಸ್ ದ ಟೋಟಲ್ ಎನರ್ಜಿ ಆಗುತ್ತೆ? ಟೋಟಲ್ ಎನರ್ಜಿನೇ ಜಾಸ್ತಿ ಅಲ್ವಾ ಸರ್? ಅದ್ ಹೆಂಗೆ ಸರ್ ಟ್ವೈಸ್ ದ ಟೋಟಲ್ ಎನರ್ಜಿ ಜಾಸ್ತಿ ಆಗುತ್ತೆ? ಟ್ವೈಸ್ ದ ಟೋಟಲ್ ಎನರ್ಜಿ ಅಂತ ಹೇಗೆ ಹೇಳ್ತೀರಿ? ನೀವು ಅರ್ಥ ಮಾಡ್ಕೋಬೇಕಾದ ವಿಷಯ ಇದು. ಇದ್ರ ಪ್ರಕಾರ ನೀವು ಸುಮ್ಮನೆ ನೋಡಿದ್ರೆ ಓ ಪೊಟೆನ್ಷಿಯಲ್ ಎನರ್ಜಿ ಟೋಟಲ್ ಎನರ್ಜಿಗಿಂತ ಜಾಸ್ತಿ ಇದೆ, ಎರಡು ಪಟ್ಟಿದೆ ಅಂತ ಅನ್ಸುತ್ತೆ. ಬಟ್ ಹಾಗಿಲ್ಲ. ನೋಡಿ ಟೋಟಲ್ ಎನರ್ಜಿಗೆ ಮೈನಸ್ ಸೈನ್ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನೆಗೆಟಿವ್ ನಂಬರ್ ಇಟ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್ -10 ಅಂತ. ಅದನ್ನ ಮಲ್ಟಿಪ್ಲೈ ಬೈ 2 ಮಾಡಿ -20 ಆಯ್ತು. -20 ಜಾಸ್ತಿ ಆಯ್ತು, -10 ಗಿಂತ ಕಮ್ಮಿ ಆಯ್ತು. ಹೇಳ್ಕೊಂಡಿರ್ತೀರ ಆಗ್ಲೇ ಕಮ್ಮಿ ಆಯ್ತು ಅಂತ ಹೇಳಿ. ಸೊ ನೆಗೆಟಿವ್ ಇರೋ ನಂಬರ್ನ 2 ಇಂದ ಮಲ್ಟಿಪ್ಲೈ ಮಾಡ್ಬಿಟ್ರೆ ಅದು 2 ಸಣ್ಣದಾಗತ್ತೆ ಹೊರತು 2 ಜಾಸ್ತಿ ಆಗಲ್ಲ. ಹಾಗಾಗಿ ಈ ಈಕ್ವೇಶನ್ ಏನ್ ಹೇಳ್ತಿದೆ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಟೋಟಲ್ ಎನರ್ಜಿಗಿಂತ 2 ಪಟ್ಟು ಕಮ್ಮಿ ಇದೆ ಅಂತ ಹೇಳ್ತಾ ಇದೆ, ಜಾಸ್ತಿ ಇದೆ ಅಂತ ಹೇಳ್ತಿಲ್ಲ. ಹೀಗಿರ್ಬೇಕಾದ್ರೆ ಇದು ನಮ್ಮ ಎನರ್ಜಿ ಆಫ್ ಅ ಸ್ಯಾಟಲೈಟಿನ ಈಕ್ವೇಶನ್. ಇದೇ ತರದ ಈಕ್ವೇಶನ್ ಇನ್ನೊಂದು ಕಡೆ ಬರುತ್ತೆ ಸೆಕೆಂಡ್ PUC ನಲ್ಲಿ.
ಎನರ್ಜಿ ಆಫ್ ಎನ್ ಎಲೆಕ್ಟ್ರಾನ್ ಅರೌಂಡ್ ಹೈಡ್ರೋಜನ್ ಆಟಮ್ ಅಂತ ಹೇಳಿ ಕಾನ್ಸೆಪ್ಟ್ ಇದೆ. ಅದರಲ್ಲೂ ಇದೇ ಥರದ ಈಕ್ವೇಶನ್ ಬರುತ್ತೆ. ಈ ಲಾಜಿಕ್ ಸೇಮ್, ಇದೊಂದು ಸ್ವಲ್ಪ ಬೇರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇರುತ್ತೆ, ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್. ಬಟ್ ಫಿಸಿಕ್ಸ್ ಎಲ್ಲಾದ್ರದ್ದು ಒಂದೇನಪ್ಪ. ಹೋಗೋಣ ಮುಂದಕ್ಕೆ. ಇನ್ನೊಂದು ವಿಷಯ ನೋಡೋಣ. ಒಂದು ಪ್ರಶ್ನೆ ಈಗ. ದ ಕರೆಕ್ಟ್ ಗ್ರಾಫ್ ರೆಪ್ರೆಸೆಂಟಿಂಗ್ ದ ವೇರಿಯೇಷನ್ ಆಫ್ ಟೋಟಲ್ ಎನರ್ಜಿ ಇ, kinetic energy K and potential energy U of a satellite with its distance from the center of the earth is. So center of the earth ಇಂದ ಒಂದು ಸ್ಯಾಟಲೈಟ್ ಸುತ್ತದ ದೂರ ಹೋದ ಹಾಗೆ ಅದರ ಎನರ್ಜಿಯ ಗ್ರಾಫ್ ಹೇಗೆ ಕಾಣುತ್ತೆ ಅಂತ ಹೇಳಿ ಪ್ರಶ್ನೆ. ನೀವು ನೋಡ್ಬೇಕಾದ ವಿಷಯ ವೆರಿ ಸಿಂಪಲ್ ಅಮ್ಮ. ಎಲ್ಲಾ ಎನರ್ಜಿಗಳು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಎನ್ ಎನ್. ಅದು ನಮ್ಮ ಕೈನೆಟಿಕ್ ಎನರ್ಜಿ ಆಗಿರ್ಬೋದು. ಕೈನೆಟಿಕ್ ಎನರ್ಜಿ ಇಸ್ GMM ಡಿವೈಡೆಡ್ ಬೈ 2R. ನಮ್ಮ ಪೊಟೆನ್ಷಿಯಲ್ ಎನರ್ಜಿ ಆಗಿರಬಹುದು, ಅದು -GMM ಡಿವೈಡೆಡ್ ಬೈ R. ಟೋಟಲ್ ಎನರ್ಜಿ ಆಗಿರ್ಬೋದು. ಈ ಕ್ವೆಶನ್ ಅಲ್ಲಿ ಆ ಟೋಟಲ್ ಎನರ್ಜಿನ ಇ ಅಂತ ಹೇಳಿ ಕರೆದಿದ್ದಾರೆ. ಹಾಗಾದ್ರೆ ಅದು -GMM ಡಿವೈಡ್ ಬೈ 2R. ನೋಡಿ, ಎಲ್ಲಾದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಎ ಇದೆ. ಹಾಗಾಗಿ ಆದ್ರೆ ಕೈನೆಟಿಕ್ ಎನರ್ಜಿ ಪಾಸಿಟಿವ್ ಇದೆ, ಮಿಕ್ಕಿದ ಎರಡು ಎನರ್ಜಿ ನೆಗೆಟಿವ್ ಇದೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಅಂದ್ರೆ ಈ ತರ ಬರ್ಬೇಕು ಗ್ರಾಫ್. ಇದಾಗಲ್ಲ, ಯಾಕೆಂದ್ರೆ ಇವೆಲ್ಲ ಸ್ಟ್ರೇಟ್ ಲೈನ್ಗಳು. ಇದೊಂದೇ ಆಪ್ಷನ್ ಮಿಕ್ಕಿರೋದು. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಹೋಗೋಣ ಮುಂದಕ್ಕೆ. ಇನ್ನೊಂದು ಪ್ರಶ್ನೆ, ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳೋಣ. ದಿ ಅಡಿಷನಲ್ ಕೈನೆಟಿಕ್ ಎನರ್ಜಿ ಟು ಬಿ ಪ್ರೊವೈಡೆಡ್ ಟು ಅ ಸ್ಯಾಟಲೈಟ್ ಆಫ್ ಮಾಸ್ m revolving around a planet of mass capital M to transfer it from a circular orbit of radius r1 to another radius r2. ಪ್ರಶ್ನೆ ಇದು. ಭೂಮಿ ಇದೆ, ಇದು ಭೂಮಿ. ಭೂಮಿಯ ಸುತ್ತ ಒಂದು ಸ್ಯಾಟಲೈಟ್ ಸುತ್ತಾ ಇದೆ. ಭೂಮಿಯ ಸುತ್ತ ಒಂದು ಸ್ಯಾಟಲೈಟ್ ಸುತ್ತಾ ಇದೆ ಹೀಗೆ. ಅದರ ರೇಡಿಯಸ್ ಈಗ R1 ಇದೆಯಂತೆ. ಸೊ ಇದರ ರೇಡಿಯಸ್, ಆರ್ಬಿಟಿನ ರೇಡಿಯಸ್ R1 ಇದೆಯಂತೆ. ಅದನ್ನ ಒಂದು ಹೊಸ ಆರ್ಬಿಟ್ ಕಳಿಸ್ಬೇಕು, ದೊಡ್ಡ ಆರ್ಬಿಟ್ ಕಳಿಸ್ಬೇಕು. ಸೊ ಇದು ನಮ್ಮ ದೊಡ್ಡ ಆರ್ಬಿಟ್. ಆ ಹೊಸ ಆರ್ಬಿಟಿನ ರೇಡಿಯಸ್ R2 ಅಂತೆ. ಬಿಕಾಸ್ ಕ್ವೆಶ್ಚನ್ ಹೇಳಿದೆ R2 ಇಸ್ ಗ್ರೇಟರ್ ದೆನ್ R1 ಅಂತ. ಸೊ ಇಲ್ಲಿ ಸುತ್ತಾ ಇರುವಂತಹ ಸ್ಯಾಟಲೈಟ್ ಅನ್ನ ಇಲ್ಲಿಂದ ಕರ್ಕೊಂಡೋಗಿ ಇಲ್ಲಿಗೆ ಬಿಡಕ್ಕೆ, ಈ ಆರ್ಬಿಟ್ ಅಲ್ಲಿ ಪಾರ್ಕ್ ಮಾಡಕ್ಕೆ ಎಷ್ಟು ಎನರ್ಜಿ ಬೇಕು ಅಂತ ಹೇಳಿ ಪ್ರಶ್ನೆ. ನೋಡೋಣ. ಇನಿಷಿಯಲ್ ಎನರ್ಜಿ ಆಫ್ ದ ಸ್ಯಾಟಲೈಟ್ ನಾವು T1 ಅಂತ ಹೇಳಿ ಬರೀತೀನಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅದು -GMm ಡಿವೈಡೆಡ್ ಬೈ 2 ಟೈಮ್ಸ್ R1. ಯಾಕೆಂದ್ರೆ ಮೊದಲನೇ ಆರ್ಬಿಟಿನ ರೇಡಿಯಸ್ R1 ಇದೆ. ಟೋಟಲ್ ಎನರ್ಜಿ ಇನ್ ದ ಸೆಕೆಂಡ್ ಕೇಸ್, ಟೋಟಲ್ ಫುಲ್ ಎನರ್ಜಿ, ಒಂದು ಎರಡು ಎನರ್ಜಿ ಬರೀ ಕೈನೆಟಿಕ್ ಆಗಲಿ ಪೊಟೆನ್ಷಿಯಲ್ ಆಗಲಿ ತಗೊಳ್ಳೋ ಹಾಗಿಲ್ಲ, ಎಲ್ಲಾ ಫುಲ್ ಎನರ್ಜಿ ತಗೋಬೇಕು. ಸೊ ಫುಲ್ ಎನರ್ಜಿ ಇಸ್ ಟೋಟಲ್ ಎನರ್ಜಿ ಅಂಡ್ ದಟ್ ಇಸ್ -GMm ಡಿವೈಡೆಡ್ ಬೈ 2R2. ಇದು ಎರಡನೇ ಆರ್ಬಿಟ್ ಅಲ್ಲಿ ಇದ್ದಾಗ ಇರುವಂತಹ ಎನರ್ಜಿ. ಇದೆರಡರ ಡಿಫರೆನ್ಸ್ ಎಷ್ಟೋ ಅದೇನೇನೆ ಎನರ್ಜಿ ಸಪ್ಲೈ ಮಾಡಬೇಕಾಗಿರೋದು. ಇಷ್ಟಿದೆ, ಇಷ್ಟ ಆಗ್ಬೇಕು ಅಂದ್ರೆ ಇದೆರಡರ ಮಧ್ಯೆ ಎಷ್ಟು ಡಿಫರೆನ್ಸ್ ಇದೆಯೋ ಅಷ್ಟನ್ನ ಕೊಟ್ರೆ ಆರ್ಬಿಟ್ R1 ಇಂದ R2 ಗೆ ಚೇಂಜ್ ಆಗುತ್ತೆ. ಸೊ ದಿ ಅಮೌಂಟ್ ಆಫ್ ಎನರ್ಜಿ ದಟ್ ಈಸ್ ರಿಕ್ವೈರ್ಡ್ ಕ್ಯಾನ್ ಬಿ ರಿಟನ್ ಆಸ್ T2 - T1. ಕಂಡ್ರಪ್ಪ, T2 - T1 ಹೇಗೆ ಬರೀತೀರಿ? -GMm ಡಿವೈಡೆಡ್ ಬೈ 2R2 ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಡುತ್ತೆ GMm ಡಿವೈಡೆಡ್ ಬೈ 2R1 ಅಂತ ಹೇಳಿ ಬರೀಬಹುದು. ಹೀಗಿರ್ಬೇಕಾದ್ರೆ ನಾವು ಈಗ E ಬಿಕಮ್ಸ್ ಈಕ್ವಲ್ ಟು GMm ಡಿವೈಡೆಡ್ ಬೈ 2 ನ ಕಾಮನ್ ಫ್ಯಾಕ್ಟರ್ ತೆಕ್ಕೊಂಡ್ಬಿಟ್ರೆ ನಮ್ಗೆ ಇಲ್ಲಿ 1/R1 ಮೈನಸ್ 1/R2 ಬರುತ್ತೆ. ಇದು ನಮ್ಮ ಎಷ್ಟು ಎನರ್ಜಿ ಸಪ್ಲೈ ಮಾಡಬೇಕು ಅಂತ ಹೇಳಕ್ಕೆ ಈಕ್ವೇಶನ್. ಹೀಗಿರ್ಬೇಕಾದ್ರೆ ಈ ಆಪ್ಷನ್ ನಮ್ಗೆ ಆಪ್ಷನ್ ಡಿ ಕೊಡುತ್ತೆ. ನೋಡಿ ಈಗ ಸಾರಿ, ಸೊ ಇದು ನೋಡ್ಬೋದು ಆಪ್ಷನ್ ಡಿ, ಬಿಕಾಸ್ ಇಟ್ಸ್ 1/2 GMm ಮಲ್ಟಿಪ್ಲೈಡ್ ಬೈ 1/R1 ಮೈನಸ್ 1/R2. ಇದು ಎಲ್ಲ ಕಾನ್ಸೆಪ್ಟ್ಸ್ ಜೊತೆಗೆ ಒಂದೊಂದು ಡೆಮಾನ್ಸ್ಟ್ರೇಷನ್. ಫಿಸಿಕ್ಸ್ ಇಷ್ಟೇ ಅಲ್ಲ, ಫಿಸಿಕ್ಸ್ ಬಹಳ ಆಳವಾಗಿದೆ. ಅದನ್ನ ಈ ಸೀರೀಸ್ ಎಲ್ಲ ನಿಧಾನಕ್ಕೆ ಮುಗಿಸ್ಕೊಂಡು ಒಂದೊಂದೇ ಕಾನ್ಸೆಪ್ಟ್ ನ ಡೀಟೇಲ್ ಆಗಿ ತಗೊಂಡು ಪಾಠ ಮಾಡೋದು ಏನು ಅಂತ ನೋಡೋಣ. ಇವೆಂಚುಯಲಿ ಅದನ್ನ ಮಾಡ್ತಾ ಹೋಗೋಣ. ಹೀಗಿರ್ಬೇಕಾದ್ರೆ ನಾವು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆನ ಟ್ಯಾಕಲ್ ಮಾಡಬೇಕಾಗಿದೆ. ಈಗ ಒಂದು ಸ್ಯಾಟಲೈಟ್ ಸುತ್ತಾ ಇದೆ ಭೂಮಿನ ಅಂತಂದ್ರೆ
ಒಂದ್ಸಲ ನಾನು ಆಗ್ಲೇ ಹೇಳಿದೆ ಸರ್ಕ್ಯುಲರ್ ಆರ್ಬಿಟಲ್ ಸುತ್ತಕ್ಕೆ ಎಷ್ಟು ವೆಲಾಸಿಟಿ ಬೇಕೋ ಅದನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಹಾಗಾದ್ರೆ ಎಲಿಪ್ಟಿಕಲ್ ಆರ್ಬಿಟಲ್ ಈ ಸುತ್ತಕ್ಕೆ ಎಷ್ಟು ವೆಲಾಸಿಟಿ ಬೇಕು? ಯಾಕೆಂದ್ರೆ ಕೆಪ್ಲರ್ಸ್ ಫಸ್ಟ್ ಲಾ ಹೇಳೋದೇ ಅದು, ಆಲ್ ಪ್ಲಾನೆಟ್ಸ್, ಅದು ಏನ್ ಪ್ಲಾನೆಟ್ ಇದೆಯೋ ಸ್ಯಾಟಲೈಟ್ಗೂ ಅದೇನೇನೆ, ಆಲ್ ಪ್ಲಾನೆಟ್ಸ್ ರಿವಾಲ್ವ್ ಅರೌಂಡ್ ದಿ ಸನ್ ಇನ್ ಎಲಿಪ್ಟಿಕಲ್ ಆರ್ಬಿಟ್ಸ್ ಅಂತ ಹೇಳುತ್ತೆ. ಸೊ ಹಾಗಿದ್ರೆ ಈಗ ನಾವು ಯಾವ ಯಾವ ವೆಲಾಸಿಟಿ ಕೊಟ್ರೆ ಸ್ಯಾಟಲೈಟು ಯಾವ ಯಾವ ಆರ್ಬಿಟ್ ಅಲ್ಲಿ ಸುತ್ತುತ್ತೆ ಅನ್ನೋದನ್ನ ನೋಡೋಣ. ಬಹಳ ಇಂಟ್ರೆಸ್ಟಿಂಗ್ ವಿಷಯ ನೋಡಿ. ನೀವು ಇಸ್ರೋದು ಸ್ಯಾಟಲೈಟ್ಗಳು ಲಾಂಚ್ ಆದಾಗ ಬಹಳ ಸಂತೋಷ ಪಟ್ಟಿರ್ತೀರಿ, ಪೇಪರ್ ಅಲ್ಲಿ ಅಲ್ಲಿ ಇಲ್ಲಿ ಓದಿರ್ತೀರಿ. ಇದೆಲ್ಲದೂ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಇಂಜಿನಿಯರಿಂಗ್ ಮಾಡಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಅದು ನೀವು ಪ್ಯಾಷನೇಟ್ ಆಗಿ ಮಾಡಿದ್ರಿ, ಅದನ್ನ ಮನಸ್ಸಿಟ್ಟು ಮಾಡಿದ್ರಿ ಅಂದ್ರೆ ಇಸ್ರೋಗೆ ಹೋಗಿ ಅದೇ ಕೆಲಸನ ಮಾಡಬಹುದು. ಅದಕ್ಕಿಂತ ಎಕ್ಸೈಟಿಂಗ್ ಕೆಲಸ, ಅದಕ್ಕಿಂತ ದೊಡ್ಡ ದೇಶ ಸೇವೆ ಇನ್ನೊಂದು ಒಬ್ಬ ಸ್ಟೂಡೆಂಟ್ಗೆ ಇರ್ಲಿಕ್ಕಿಲ್ಲ. ಸೊ ಕೇಳಿಸ್ಕೊಳ್ಳಿ, ಮುಂದಕ್ಕೆ ಹೋಗೋಣ. ಇಲ್ಲಿ ಭೂಮಿಯ ಸುತ್ತ ನಾವು ಒಂದು ಉಪಗ್ರಹನ ಸುತ್ತಿಸ್ಬೇಕು. ಮೇಲ್ಗಡೆ ಪಾಯಿಂಟ್ ಪಿ ನಲ್ಲಿ ಆ ಉಪಗ್ರಹನ ಇಟ್ಕೊಂಡಿದೀವಿ. ಹೀಗಿರ್ಬೇಕಾದ್ರೆ ಅಲ್ಲಿಂದ ನೀವೇನು ಅದಕ್ಕೆ ವೆಲಾಸಿಟಿ ಕೊಡ್ಬೇಡಿ, ಬಿಟ್ಬಿಡಿ, ಸೀದಾ ತಪಕ್ ಅಂತ ನೆಲಕ್ಕೆ ಬಿದ್ದೋಗತ್ತೆ, ಅದು ಸುತ್ತಲ್ಲ. ಆಮೇಲೆ ಅದಕ್ಕೆ ಆಗ್ಲೇ ನೋಡ್ದ ಹಾಗೆ ಒಂದ್ ಸ್ವಲ್ಪ ವೆಲಾಸಿಟಿ ಕೊಡಿ, ಯಾವ್ದಕ್ಕಿಂತ ಕಮ್ಮಿ, ಬಹಳ ಕಮ್ಮಿ ವೆಲಾಸಿಟಿ ಕೊಡಿ, ಬಂದು ನೆಲದ ಮೇಲೆ ಬೀಳುತ್ತೆ. ಆದ್ರೆ ಅಕಸ್ಮಾತ್ ನೀವು ಕೊಡುವಂತಹ ವೆಲಾಸಿಟಿ ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ಸುತ್ತೋ ವೆಲಾಸಿಟಿಗಿಂತ ಒಂದ್ ಸ್ವಲ್ಪ ಕಮ್ಮಿ ಇದ್ರೆ, ಅಂದ್ರೆ v = (g(m)/r+h). h ಅಂದ್ರೆ ಇದು ಇಷ್ಟ ಹೈಟ್, ಭೂಮಿಯ ಸರ್ಫೇಸ್ ಇಂದ ಇಷ್ಟ ಹೈಟ್, ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಕೊಟ್ರೆ ಈ ಆರ್ಬಿಟ್ ಅಲ್ಲಿ ಸುತ್ತತ್ತೆ. ಆಗ ನೀವು ಪ್ರೊಜೆಕ್ಟ್ ಮಾಡಿರೋ ಪಾಯಿಂಟ್ ಅಪೋಜಿ ಅಂತ ಅನ್ನಿಸ್ಕೊಳ್ಳುತ್ತೆ. ಅಪೋಜಿ ಅಂದ್ರೆ ಏನು ಅಂದ್ರೆ ದಿ ಅಪೋಜಿ ಇಸ್ ದ ಫಾರ್ದೆಸ್ಟ್ ಪಾಯಿಂಟ್ ಫ್ರಮ್ ದಿ ಅರ್ತ್. ನೀವು ಆ ಎಲಿಪ್ಸ್ ಅಲ್ಲಿ ಹೋಗುತ್ತಲ್ಲ, ಆ ಎಲಿಪ್ಸ್ ಇಂದ ಸರ್ಫೇಸ್ ಇಂದ ಮ್ಯಾಕ್ಸಿಮಮ್ ದೂರ ಇರೋ ಪಾಯಿಂಟ್ ಯಾವ್ದೋ ಆ ಪಾಯಿಂಟ್ ಆಗಿರುತ್ತೆ, ಎಲ್ಲಿಂದ ಲಾಂಚ್ ಮಾಡಿರ್ತಿರೋ ಆ ಪಾಯಿಂಟ್. ಅಕಸ್ಮಾತ್ ಇಫ್ v = v0, ನೀವು ಇಷ್ಟೇ ವೆಲಾಸಿಟಿ v0 ಇಷ್ಟೇ ವೆಲಾಸಿಟಿ ಕೊಟ್ರಿ ಅಂತ ಅನ್ಕೊಳ್ಳಿ, ಆಗ ಈ ಆರ್ಬಿಟ್ ಅಲ್ಲಿ ಸರ್ಕಲ್ ತರ ಸುತ್ತದು. ಇನ್ನೊಂದು ವಿಷಯ, ಅಕಸ್ಮಾತ್ ನೀವು ಕೊಟ್ಟಿರೋ ವೆಲಾಸಿಟಿ ಎಸ್ಕೇಪ್ ವೆಲಾಸಿಟಿಗಿಂತ ಕಮ್ಮಿ ಇದೆ, ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ಹೋಗೋ ವೆಲಾಸಿಟಿಗಿಂತ ಜಾಸ್ತಿ ಇದೆ. ಸೊ the velocity that you have given is greater than the orbital velocity for circular orbit, it is less than the escape velocity. ಆಗ ಲೋ ಎಲಿಪ್ಸ್ ಅಲ್ಲಿ ಸುತ್ತತ್ತೆ. ಆದ್ರೆ ನಾವು ಪ್ರೊಜೆಕ್ಟ್ ಮಾಡಿರುವಂತಹ ಜಾಗ ಪೆರಿಜಿ ಆಗಿರುತ್ತೆ. ಎಲ್ಲಿಗೆ ಹೋಗುತ್ತಲ್ಲ ಇದು ಅಪೋಜಿ ಆಗುತ್ತೆ. ಅಪೋಜಿ ಅಂದ್ರೆ ಅದೇ ಫಾರ್ದೆಸ್ಟ್ ಡಿಸ್ಟೆನ್ಸ್ ಟು ವಿಚ್ ದ ಸ್ಯಾಟಲೈಟ್ ಗೆಟ್ಸ್ ಫ್ರಮ್ ದ ದಟ್ಸ್ ದ ಫಾರ್ದೆಸ್ಟ್ ಪಾಯಿಂಟ್. ಹಾಗಾಗಿ ಅದು ಅಪೋಜಿ, ಅದು ಪೆರಿಜಿ ಆಗುತ್ತೆ. ಸೊ ಈ ಕೇಸಲ್ಲಿ ಮತ್ತೆ ಈ ಕೇಸಲ್ಲಿ ಅದು ವ್ಯತ್ಯಾಸ. v is less than v0, ನೀವು ಎಸ್ದಿರೋ ಪಾಯಿಂಟ್ ಅಪೋಜಿ ಆಗುತ್ತೆ. ಇಫ್ v is greater than v0, ಅವಾಗ ನೀವು ಎಸ್ದಿರೋ ಪಾಯಿಂಟ್ ಪೆರಿಜಿ ಆಗುತ್ತೆ. ಈಗ ಹೋಗೋಣ ಮುಂದೆ. ನೀವು ನೋಡಿರ್ಬೋದು ಇದೇ ತರ ನಮ್ಮ ಎಲ್ಲಾ ಸ್ಯಾಟಲೈಟ್ಗಳು ಲಾಂಚ್ ಮಾಡೋದು. ಫಸ್ಟ್ ಒಂದ್ ಸ್ವಲ್ಪ ವೆಲಾಸಿಟಿ ಕೊಟ್ಟಿರ್ತಾರೆ, ಸುತ್ತಾ ಇರುತ್ತೆ. ಇದನ್ನ ಆರ್ಬಿಟ್ ಕರೆಕ್ಟಿಂಗ್ ಮ್ಯಾನ್ಯೂವರ್ ಅಂತಾರೆ. ಸೊ ಅದಕ್ಕೆ ಆರ್ಬಿಟ್ ಅನ್ನ ಕರೆಕ್ಟ್ ಮಾಡ್ತಾ ಹೋಗ್ತಾರೆ, ಅದಕ್ಕೆ ಒಂದೊಂದೇ ಥ್ರಸ್ಟ್ ಕೊಡ್ತಾ ಹೋಗ್ತಾರೆ. ದೊಡ್ಡ ಆರ್ಬಿಟ್ ಅಲ್ಲಿ ಸುತ್ತತ್ತೆ. ನೀವು ಚಂದ್ರಯಾನ್ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ಹೀಗೇನೆ ಅದನ್ನು ಕಳಿಸಿರೋದು. ಸ್ವಲ್ಪ ಜಾಸ್ತಿ ಮಾಡಿ ದೊಡ್ಡ ಆರ್ಬಿಟಲ್ ಕಳಿಸಿ ಕಡೆಗೆ ಚಂದ್ರನತ್ತ ಕಳಿಸ್ಬಿಟ್ಟಿದ್ರು. ಸೊ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದು. ಹೀಗಿರ್ಬೇಕಾದ್ರೆ ಅಕಸ್ಮಾತ್ ನಮ್ಮ ವೆಲಾಸಿಟಿ, ನಾವು ಕೊಟ್ಟಿರುವಂತಹ ವೆಲಾಸಿಟಿ ಎಸ್ಕೇಪ್ ವೆಲಾಸಿಟಿಗೆ ಈಕ್ವಲ್ ಆದ್ರೆ ಆಗ ಹೇಗೆ ಸುತ್ತುತ್ತೆ? ಆಗ ಪ್ಯಾರಾಬಾಲಿಕ್ ಟ್ರಾಜೆಕ್ಟರಿನಲ್ಲಿ ಹೋಗುತ್ತೆ, ಸುತ್ತಲ್ಲ, ಸೀದಾ ತಪ್ಸ್ಕೊಂಡ್ಬಿಡುತ್ತೆ, ಪ್ಯಾರಾಬಾಲಿಕ್ ಆಗಿ ಹೋಗ್ಬಿಡುತ್ತೆ. ಹೀಗಿರ್ಬೇಕಾದ್ರೆ ಅಕಸ್ಮಾತ್ ಸರಿ ಒಂದ್ ಕೆಲಸ ಮಾಡೋಣ, ಎಸ್ಕೇಪ್ ವೆಲಾಸಿಟಿನಲ್ಲಿ ಕಳಿಸೋದು ಬೇಡ, ಅದಕ್ಕೆ ಇನ್ನೂ ಜಾಸ್ತಿ ವೆಲಾಸಿಟಿ ಕೊಟ್ಬಿಡೋಣ ಅಂದ್ರೆ ಈ ಟ್ರಾಜೆಕ್ಟರಿನಲ್ಲಿ ಹೋಗುತ್ತೆ, ಹೈಪರ್ಬೋಲಿಕ್ ಟ್ರಾಜೆಕ್ಟರಿನಲ್ಲಿ ಹೋಗ್ಬಿಡುತ್ತೆ. ಸೊ ಇಟ್ ವಿಲ್ ಟೇಕ್ ಅ ಹೈಪರ್ಬೋಲಿಕ್ ಟ್ರಾಜೆಕ್ಟರಿ ಅಂಡ್ ದೆನ್ ಗೋ ಅವೇ. ಸೊ ಹೀಗೆ ನಾವು ಬೇರೆ ಬೇರೆ ವೆಲಾಸಿಟಿಗಳು ಕೊಟ್ಟಾಗ ಬೇರೆ ಬೇರೆ ಟ್ರಾಜೆಕ್ಟರೀಸ್ ನ ಪಡ್ಕೊಳ್ಳುತ್ತೆ. ಈ ಸ್ಯಾಟಲೈಟ್ಸ್ ಬಗ್ಗೆ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ DTH ಆಗಿರ್ಬೋದು, ನಿಮ್ಮ ಯಾವುದೇ ಕಮ್ಯುನಿಕೇಶನ್ ಆಗಿರಬಹುದು, ಇದೆಲ್ಲ ಸ್ಯಾಟಲೈಟ್ಸ್ ಮಾಡುವಂಥದ್ದು. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಹೋಪ್ ಎವ್ರಿಬಡಿ ಹ್ಯಾಸ್ ಲರ್ನ್ಡ್
ಫ್ರಮ್ ಇಟ್. ಎಲ್ರಿಗೂ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ. ಬಟ್ ತಿಳ್ಕೊಳ್ಳಿ, ಯಾವತ್ತು ಬೆಳೆಯೋದನ್ನ ನಿಲ್ಲಿಸ್ತಿರೋ ಅವತ್ತಿಂದ ಕೊಳೆಯಕ್ಕೆ ಶುರು ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್.